LIC ಇದು ನಮ್ಮ ರಕ್ಷಣೆಗೋಸ್ಕರ. LIC ಭಾರತೀಯರ ಪಾಲಿಗೆ ಅದು ಕೇವಲ ಒಂದು ಕಂಪನಿ ಅಲ್ಲ, ಅದೊಂದು ನಂಬಿಕೆ. ಆದ್ರೆ ಜೂನ್ 3, 2026 ಆ ಒಂದು ಸತ್ಯ ಜನರ ನಂಬಿಕೆಗೆ ದೊಡ್ಡ ಪೆಟ್ಟು ನೀಡಿದೆ. ಹೌದು, ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲೇ ಒಂದು ಅತಿ ದೊಡ್ಡ ಅಂದ್ರೆ 15 ಲಕ್ಷ ಕೋಟಿ ರೂಪಾಯಿಯ ನಕಲಿ ಆದಾಯ ಸೃಷ್ಟಿಯ ಮಹಾ ಹಗರಣವೊಂದು ನಡೆದಿದೆ ಅಂತೇಳಿ ಸೆಬಿ ಆರೋಪಿಸಿದೆ. ನೋಡಿ, ಇದು ಯಾವುದೋ ಒಂದು ಸಣ್ಣ ಅಕೌಂಟಿಂಗ್ ತಪ್ಪಲ್ಲ ಅಥವಾ ಸಣ್ಣ ವಂಚನೆಯಲ್ಲ ಅಂತ ಹೇಳುವಂಥದ್ದನ್ನ ಗಮನಿಸಿ. ಭಾರತದ ಷೇರು ಮಾರುಕಟ್ಟೆ ನಿಯಂತ್ರಣ ಮಂಡಳಿ ಸೆಬಿ ಬೆಂಗಳೂರು ಮೂಲದ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯನ್ನ ಪರಿಶೀಲಿಸಿದಾಗ ಈ ಬಹುದೊಡ್ಡ ನಕಲಿ ಬಿಲ್ಲಿಂಗ್ ಜಾಲದ ಹಗರಣ ಬೆಳಕಿಗೆ ಬಂದಿದೆ ಅಂತೇಳಿ ಸೆಬಿ ಹೇಳ್ತಾ ಇದೆ. ಹಾಗಿದ್ರೆ ಇಡೀ ಜಗತ್ತಿಗೆ ತಾನು 35% ಚಿನ್ನವನ್ನ ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳಿ ಬೀಗ್ತಾ ಇದ್ದ ಕಂಪನಿ ಬರೀ ಕಾಗದದ ಮೇಲೆ ಮಾತ್ರ $1 ಬಿಲಿಯನ್ ಸಾಮ್ರಾಜ್ಯವನ್ನ ನಡೆಸ್ತಾ ಇತ್ತ. ಈ ಬೆಂಗಳೂರಿನ ಕಂಪನಿ ಜಗತ್ತನ್ನೇ ನಂಬಿಸಿದ್ದು ಹೇಗೆ? ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಹಣವನ್ನ ನಿರ್ವಹಿಸುವ LIC ಅಂತಹ ಬೃಹತ್ ಸಂಸ್ಥೆ ಈ ಕಂಪನಿಯ 10.8% 10.8% ಷೇರುಗಳನ್ನ ಖರೀದಿಸುವ ಮುನ್ನ ಕಣ್ಮುಚ್ಚಿ ಕುಳಿತಿತ್ತ. ಹಾಗಿದ್ರೆ ಇದರಿಂದ ಸಾಮಾನ್ಯ ಜನರ ಬೆವರಿನ ದುಡ್ಡಿಗೆ ಆದ ನಷ್ಟ ಎಷ್ಟು? LICಯಲ್ಲಿ ಹೂಡಿಕೆ ಮಾಡಿದವರ ಹಣದ ಕತೆ ಏನು? ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಹೌದು, ಜೂನ್ 3, 2026 ಭಾರತದ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯಾದ ಸೆಬಿ 109 ಪುಟಗಳ ಒಂದು ಆಘಾತಕಾರಿ ಮಾಹಿತಿಯನ್ನ ಕೊಟ್ಟಿದೆ. ಇದು ಇಡೀ ಷೇರು ಮಾರುಕಟ್ಟೆಯನ್ನ ಗಡಗಡ ಅಂತ ನಡುಗಿಸ್ತಾ ಇದೆ. ವಿಚಿತ್ರ ಮತ್ತು ಆತಂಕದ ವಿಷಯ ಏನು ಅಂತ ಹೇಳಿದ್ರೆ, ಈ ಹಗರಣದ ಕೇಂದ್ರ ಬಿಂದು ಬೇರೆಲ್ಲೋ ಇಲ್ಲ, ಇದಿರೋದು ನಮ್ಮ ಹೆಮ್ಮೆಯ IT ಹಬ್ ಬೆಂಗಳೂರಿನಲ್ಲೇ. ಎಸ್, ಇಲ್ಲೇನೆ ಪ್ರಧಾನ ಕಚೇರಿ ಹೊಂದಿರುವ ಜಗತ್ತಿನ ಪ್ರಸಿದ್ಧ ಫಾರ್ಚೂನ್ 500 ಪಟ್ಟಿಯಲ್ಲಿದ್ದ ಚಿನ್ನದ ದೈತ್ಯ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್. ಹೌದು, ಕೆಲವು ಸಣ್ಣ ದೇಶಗಳ ಇಡೀ GDPಗಿಂತಲೂ ದೊಡ್ಡದಾದ ನಕಲಿ ಆದಾಯದ ಸಾಮ್ರಾಜ್ಯವನ್ನ ಈ ಕಂಪನಿ ಸೃಷ್ಟಿಸಿದೆ ಅಂತೇಳಿ ಸೆಬಿ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, LIC ಬೃಹತ್ ಮೊತ್ತದ ಕಂಪನಿಯ ಷೇರುಗಳನ್ನ ಹಾಗಿದ್ರೆ ಯಾಕೆ ಪರ್ಚೇಸ್ ಮಾಡ್ತು? LICಗೆ ಹಣ ಹಾಕಿದವರ ಕಥೆ ಏನು ಅನ್ನೋದನ್ನ ಹೇಳ್ತೀನಿ. ಆದ್ರೆ ಈ $1 ಬಿಲಿಯನ್ ಸ್ಕ್ಯಾಮ್ನ ಅಸಲಿ ಆಳ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೊದಲು ಈ ಕಂಪನಿ ಜಗತ್ತಿನ ಕಣ್ಣಿಗೆ ಹೇಗೆ ಕಾಣಿಸ್ಕೊಳ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ನೋಡಿ, 1989ರಲ್ಲಿ ಗುಜರಾತ್ ಮೂಲದವರಾದ ರಾಜೇಶ್ ಮೆಹ್ತಾ ಅಂತ ಹೇಳುವಂತ ವ್ಯಕ್ತಿ ತನ್ನ ಸಹೋದರನ ಬಳಿ ಕೇವಲ $1200 ಸಾಲ ಪಡೆದು ಬೆಂಗಳೂರಿನ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಚಿನ್ನದ ಬಿಸ್ನೆಸ್ ಅನ್ನ ಶುರು ಮಾಡಿದ್ರು. ಅದೇ ಬಿಸ್ನೆಸ್ ನೋಡ್ತಿದ್ದಂತೆ ಹೆಮ್ಮರವಾಗಿ ಬೆಳೆದು ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಆಗಿ ರೂಪಾಂತರಗೊಳ್ತು. ಕೆಲವೇ ವರ್ಷಗಳಲ್ಲಿ ಇವರು ಭಾರತದ ಅತಿ ದೊಡ್ಡ ಗೋಲ್ಡ್ ಎಕ್ಸ್ಪೋರ್ಟರ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಇವರ ಪಾಲಿಗೆ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಜುಲೈ 2015ರಲ್ಲಿ. ಎಸ್, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ವಲ್ಕಾಂಬಿ SA ಅಂತ ಹೇಳುವ ವಿಶ್ವದ ಅತಿ ದೊಡ್ಡ ಗೋಲ್ಡ್ ರಿಫೈನಿಂಗ್ ಚಿನ್ನ ಸಂಸ್ಕರಣಾ ಕಂಪನಿ ಇತ್ತು. ಆ ದೈತ್ಯ ಕಂಪನಿಯನ್ನ ರಾಜೇಶ್ ಎಕ್ಸ್ಪೋರ್ಟ್ಸ್ ತನ್ನ ಸಿಂಗಾಪುರ ಬ್ರಾಂಚ್ ಮೂಲಕ ಬರೋಬ್ಬರಿ $400 ಮಿಲಿಯನ್ ಕ್ಯಾಶ್ ನೀಡಿ ಖರೀದಿ ಮಾಡಿತು. ಆ ವಲ್ಕಾಂಬಿ ಕಂಪನಿಯ ರೇಂಜ್ ಎಷ್ಟಿತ್ತು ಅಂತ ಹೇಳಿದ್ರೆ, ವರ್ಷಕ್ಕೆ 945 ಟನ್ ಚಿನ್ನ ಮತ್ತು 325 ಟನ್ ಬೆಳ್ಳಿಯನ್ನ ಅದು ರಿಫೈನ್ ಮಾಡ್ತಾ ಇತ್ತು. ಅಲ್ಲಿಗೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಗ್ಲೋಬಲ್ ಲೆವೆಲ್ನಲ್ಲಿ ಹೊರಹೊಮ್ಮಿತು. ಜಗತ್ತಿನಲ್ಲಿ ಉತ್ಪಾದನೆಯಾಗುವ ಒಟ್ಟು ಚಿನ್ನದಲ್ಲಿ 35% ಚಿನ್ನವನ್ನ ನಾವೇ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿ ಕಂಪನಿ ಜಗತ್ತಿನಾದ್ಯಂತ ಹೆಮ್ಮೆಯಿಂದ ಬೀಗ್ತಾ ಇತ್ತು. ಷೇರು ಮಾರುಕಟ್ಟೆಯ ಬುಕ್ಗಳಲ್ಲಿ ಇದರ ಆದಾಯದ ನಂಬರ್ಗಳು ಆಕಾಶ ಮುಟ್ಟಿದ್ವು. ನೋಡಿ, ನಿಮ್ಗೊಂದು ಅಂಕಿ ಅಂಶಗಳನ್ನ ಕೊಡ್ತೀನಿ, ಸ್ಕ್ರೀನ್ ಮೇಲೆ ನೀವು ಅದನ್ನ ನೋಡ್ತಾ ಇರಬಹುದು. 2021 ಆರ್ಥಿಕ ವರ್ಷದಲ್ಲಿ 2.58 ಲಕ್ಷ ಕೋಟಿ ಆದಾಯ. ಅದೇ ತರ 2023 ಆರ್ಥಿಕ ವರ್ಷದಲ್ಲಿ 3.39 ಲಕ್ಷ ಕೋಟಿ ಆದಾಯ. ಅದೇ ತರ 2025 ಆರ್ಥಿಕ ವರ್ಷ 2025 ಫೈನಾನ್ಷಿಯಲ್ ಇಯರ್ ನಲ್ಲಿ 4.23 ಲಕ್ಷ ಕೋಟಿ ಆದಾಯ. ನೋಡಿ, ಆದಾಯ ಆಕಾಶದಲ್ಲಿ, ಆದ್ರೆ ಲಾಭ ಮಾತ್ರ ಪಾತಾಳದಲ್ಲಿ. ಅದನ್ನ ಈಗ ಹೇಳ್ತೀನಿ. ಈ ನಂಬರ್ಗಳನ್ನ ನೋಡಿದ್ರೆ ಇದು ರಿಲಯನ್ಸ್ ಮತ್ತೆ ಟಾಟಾ ಕಂಪನಿಗಳ ಜೊತೆಗೆ ಸ್ಪರ್ಧಿಸುವ ಭಾರತದ ಅತಿ ದೊಡ್ಡ ಕಂಪನಿ ಅಂತ ಕಾಣ್ತಾ ಇತ್ತು. ಆದ್ರೆ ಇಲ್ಲೇನೆ ಆರ್ಥಿಕ ತಜ್ಞರಿಗೆ ಒಂದು ದೊಡ್ಡ ವಿಚಿತ್ರ ಮತ್ತು ಅನುಮಾನ ಶುರುವಾಯಿತು. ಕಂಪನಿಗೆ ಲಕ್ಷಾಂತರ ಕೋಟಿ ಆದಾಯ ಬರ್ತಾ ಇದ್ರು ಕೂಡ ಅದರ ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಮಾತ್ರ
ತೀರಾ ಕಡಿಮೆ, ತೀರಾ ನಗಣ್ಯವಾಗಿತ್ತು. ಫಾರ್ ಎಕ್ಸಾಂಪಲ್, ನಾನಾಗ್ಲೇ ಹೇಳಿದಂಗೆ 2025ರ ಆರ್ಥಿಕ ವರ್ಷದಲ್ಲಿ 4 ಲಕ್ಷ ಕೋಟಿಗಿಂತ ಹೆಚ್ಚು ಆದಾಯ ಗಳಿಸಿದ ಈ ಕಂಪನಿಯ ನೆಟ್ ಪ್ರಾಫಿಟ್, ನಿವ್ವಳ ಲಾಭ ಎಷ್ಟು ಗೊತ್ತಾ? ಕೇವಲ 95 ಕೋಟಿ ರೂಪಾಯಿ ಮಾತ್ರ. ಅಂದ್ರೆ ಕೇವಲ 0.02%, 0.02% ಪ್ರಾಫಿಟ್ ಮಾರ್ಜಿನ್. ಇನ್ನು 2026ರ ಆರ್ಥಿಕ ವರ್ಷದ ಕಡೆಯ ತ್ರೈಮಾಸಿಕದಲ್ಲಿ ಕಂಪನಿ ತೋರಿಸಿದ ಒಟ್ಟು ಆದಾಯ ಎಷ್ಟು ಗೊತ್ತಾ? 2,36,864 ಕೋಟಿ ರೂಪಾಯಿ. ಆದ್ರೆ ಕಂಪನಿ ಲಾಭದ ಬದಲು ತೋರಿಸಿದ್ದು 53.5 ಕೋಟಿ ರೂಪಾಯಿ ನಿವ್ವಳ ನಷ್ಟ, ನೆಟ್ ಲಾಸ್ ಅಂತ ಹೇಳಿ. ಹಾಗೇನೆ ಇಡೀ ವರ್ಷದ ಆದಾಯ 7.78 ಲಕ್ಷ ಕೋಟಿ ಇದ್ರೆ ಲಾಭ ಬಂದಿದ್ದು ಕೇವಲ 112 ಕೋಟಿ ರೂಪಾಯಿ. ನೋಡಿ, ಚಿನ್ನದ ಬಿಸ್ನೆಸ್ ನಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಆದ್ರೆ ಲಾಭದ ಮಾರ್ಜಿನ್ ಕಮ್ಮಿ ಇರುತ್ತೆ ಅಂತ ಹೇಳುವಂತ ಕಂಪನಿ ಹೇಳಿದ್ದನ್ನ ಷೇರು ಹೂಡಿಕೆದಾರರು ನಂಬಿ ಸುಮ್ಮನಾಗಿದ್ರು. ಆದ್ರೆ ನೋಡಿ, ಇಲ್ಲೇ ಇರೋದು ಟ್ವಿಸ್ಟ್. ಆದಾಯ ಆಕಾಶದಲ್ಲಿದ್ದು ಲಾಭ ಪಾತಾಳದಲ್ಲಿರುವ ಈ ದೈತ್ಯ ಲೆಕ್ಕಾಚಾರ ಇದೆಯಲ್ಲ, ಇದೇನೆ ಸೆಬಿಯ ಕಣ್ಣು ಇವರ ಮೇಲೆ ಬೀಳುವಂತೆ ಮಾಡಿತು. ನೋಡಿ, ಈ ಇಡೀ ಮಹಾ ಹಗರಣ ಇದೆಯಲ್ಲ, ಇದು ಹೊರ ಬಂದಿದ್ದು ಯಾವುದೇ ಸರ್ಕಾರದ ರೈಡ್ ನಿಂದಲ್ಲ. ಬದಲಿಗೆ ಮಾರ್ಚ್ 2024ರಲ್ಲಿ ಒಬ್ಬನೇ ಒಬ್ಬ ಜಾಗರೂಕ ಷೇರುದಾರ, ಶೇರ್ ಹೋಲ್ಡರ್ ಸೆಬಿಗೆ ಒಂದು ಇಮೇಲ್ ಅನ್ನ ಕಳಿಸ್ತಾರೆ. ಆ ಶೇರ್ ಹೋಲ್ಡರ್ ತನ್ನ ಇಮೇಲ್ ನಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ನ ಬುಕ್ಗಳಲ್ಲಿ ಟ್ರೇಡ್ ರಿಸಿವಬಲ್ಸ್ ಅಂದ್ರೆ ಗ್ರಾಹಕರಿಂದ ಕಂಪನಿಗೆ ಬರಬೇಕಾದಂತ ಬಾಕಿ ಹಣ ಇದೆಯಲ್ಲ, ಅದು ಕಳೆದ 2 ವರ್ಷಗಳಿಂದ ಹಾಗೆ ಬಾಕಿ ಇದೆ, ಯಾವುದೇ ಲೆಕ್ಕ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಹೇಳಿ ದೊಡ್ಡ ಸಂಶಯವನ್ನ ವ್ಯಕ್ತಪಡಿಸಿದ. ಸೊ ತಕ್ಷಣ ಎಚ್ಚೆತ್ಕೊಂಡಂತ ಸೆಬಿ BDO ಇಂಡಿಯಾ ಸರ್ವಿಸಸ್ ಅಂತ ಹೇಳುವಂತ ಫಾರೆನ್ಸಿಕ್ ಆಡಿಟಿಂಗ್ ಸಂಸ್ಥೆಯನ್ನ ತನಿಖೆಗೆ ನೇಮಿಸಿತು. ಆ ತನಿಖೆಗೆ ಇಳಿದ ಆಡಿಟರ್ಗಳಿಗೆ ಕಾದಿತ್ತು ದೊಡ್ಡ ಆಘಾತ. ಕಂಪನಿಯ ಲೆಕ್ಕದಲ್ಲಿ 7,000 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಖರೀದಿ ಆಗಿದೆ ಅಂತೇಳಿ ಬರೆಯಲಾಗಿತ್ತು. ಆದ್ರೆ ಬಿಲ್ ಕೇಳಿದಾಗ ಬಿಲ್ ಸಿಕ್ಕಿದ್ದು ಕೇವಲ 2% ಖರೀದಿಗೆ ಮಾತ್ರ. ಇನ್ನು 12,000 ಕೋಟಿ ರೂಪಾಯಿಯ ಸೇಲ್ಸ್ ಲೆಕ್ಕದಲ್ಲಿ ಕೇವಲ 35%ಗೆ ಮಾತ್ರ ಪೂರಕ ದಾಖಲೆಗಳಿದ್ವು. ಉಳಿದ 98% ಖರೀದಿಗೆ ಮತ್ತು 65% ಸೇಲ್ಸ್ಗೆ ಯಾವುದೇ ಬಿಲ್ ಇಲ್ವೇ ಇರಲಿಲ್ಲ. ಫಾರೆನ್ಸಿಕ್ ಆಡಿಟರ್ಗಳು ಬೆಂಗಳೂರಿನ ಹೆಡ್ ಕ್ವಾರ್ಟರ್ಸ್ಗೆ ಹೋದಾಗ ಕಂಪನಿಯ ಮ್ಯಾನೇಜ್ಮೆಂಟ್ ಅವರಿಗೆ ಯಾವುದೇ ಸಹಕಾರ ನೀಡಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ವರ್ ಡೌನ್ ಇದೆ, ಡೇಟಾ ಇಲ್ಲ ಅಂತ ಹೇಳಿ ಕತೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕಂಪನಿಯ ಮುಖ್ಯ ಅಕೌಂಟಿಂಗ್ ಸಾಫ್ಟ್ವೇರ್ ERP ಅನ್ನ ಪರಿಶೀಲಿಸಲು ಬಿಡದೆ ಸಾಕ್ಷ್ಯಗಳನ್ನ ಮುಚ್ಚಿಡೋದಿಕ್ಕೆ ಪ್ರಯತ್ನಿಸಿದ್ರು. 5 ತಿಂಗಳ ಕಾಲ ಕಂಪನಿಯ ಆಡಿಟರ್ಗಳು ಸೆಬಿಯ ಪ್ರಶ್ನೆಗಳಿಗೆ ಉತ್ತರಿಸದೇನೆ ತಪ್ಪಿಸಿಕೊಂಡ್ರು ಅಂತ ಹೇಳಿ ಸೆಬಿ ಹೇಳ್ತಾ ಇದೆ. ಇಷ್ಟೆಲ್ಲ ಲೆಕ್ಕದಲ್ಲಿ ಗೋಲ್ಮಾಲ್ ಮಾಡಿದ್ದು ಎಲ್ಲಿಂದ ಅಂತ ಹೇಳಿ ಹುಡುಕ್ತಾ ಹೋದ್ರೆ ಗುಟ್ಟು ಬಯಲಾಗಿದ್ದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ರಾಜೇಶ್ ಎಕ್ಸ್ಪೋರ್ಟ್ಸ್ ತನ್ನ ಒಟ್ಟು ಆದಾಯದ 99% ಭಾಗ ವಿದೇಶಿ ಅಂಗಸಂಸ್ಥೆಗಳಿಂದ, ಪ್ರಮುಖವಾಗಿ ಸ್ವಿಟ್ಜರ್ಲ್ಯಾಂಡ್ ನ ವಲ್ಕಾಂಬಿ ಕಂಪನಿಯಿಂದ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇತ್ತು. ಇದರ ಕಾರ್ಪೊರೇಟ್ ಜೇಡರ ಬಲೆ ಹೇಗಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಇಂಡಿಯಾ, ಇದರ ಕೆಳಗೆ REL ಸಿಂಗಾಪುರ್, ಅದರ ಕೆಳಗೆ ಗ್ಲೋಬಲ್ ಗೋಲ್ಡ್ ರಿಫೈನರೀಸ್ GGR ಅಂತ ಹೇಳುವಂತ ಹೋಲ್ಡಿಂಗ್ ಕಂಪನಿ, ಮತ್ತು ಅದರ ಕೆಳಗೆ ಅಸಲಿ ಫ್ಯಾಕ್ಟರಿ ವಲ್ಕಾಂಬಿ ಸ್ವಿಸ್. ಸೆಬಿ ಅಧಿಕಾರಿಗಳು ಸ್ವಿಟ್ಜರ್ಲ್ಯಾಂಡ್ ನ ಆ ಕಂಪನಿಯ ಅಸಲಿ ಆಡಿಟೆಡ್ ಬುಕ್ ಗಳನ್ನ ಪರಿಶೀಲಿಸಿದಾಗ ಒಂದ್ಸಲ ಶಾಕ್ ಆಗಿ ಹೋದ್ರಂತೆ. 2023-24ನೇ ಸಾಲಿನಲ್ಲಿ ಚಿನ್ನವನ್ನ ಸಂಸ್ಕರಿಸುವ ವಲ್ಕಾಂಬಿ ಕಂಪನಿಯ ಒಟ್ಟು ಆದಾಯ ಇದ್ದಿದ್ದೆ ಬರೀ 543 ಕೋಟಿ ರೂಪಾಯಿ. ಆದ್ರೆ ಇದೇ ಟೈಮ್ ನಲ್ಲಿ ಅದರ ಮೇಲಿರುವ GGR ಕಂಪನಿ ಅಕೌಂಟ್ ನಲ್ಲಿ ತೋರಿಸಿದ ಲೆಕ್ಕ ಬರೋಬ್ಬರಿ 2.93 ಲಕ್ಷ ಕೋಟಿ ರೂಪಾಯಿ. ಮತ್ತು ಭಾರತದ ರಾಜೇಶ್ ಎಕ್ಸ್ಪೋರ್ಟ್ಸ್ ತೋರಿಸಿದ ಆದಾಯ 2.81 ಲಕ್ಷ ಕೋಟಿ ರೂಪಾಯಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಕೆಳಗಿರುವ ಮೂಲ ಫ್ಯಾಕ್ಟರಿಯ ಆದಾಯ ಬರೀ 543 ಕೋಟಿ, ಆದ್ರೆ ಮೇಲಿನ ಕಂಪನಿಗಳ ರಿಪೋರ್ಟ್ಗೆ ಬರುವಷ್ಟರಲ್ಲಿ ಅದು ಕಾಗದದ ಮೇಲೆ 2.93 ಲಕ್ಷ ಕೋಟಿ ಆಯಿತು. ಇಲ್ಲಿ ಕಂಪನಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಚಾಣಾಕ್ಷ ಅಕೌಂಟಿಂಗ್ ಟ್ರಿಕ್ ಅನ್ನ ಬಳಸ್ತು. ಒಂದೇ ಚಿನ್ನದ ಮೌಲ್ಯವನ್ನ ಸಿಸ್ಟಮ್ ಒಳಗೆ ಪದೇ ಪದೇ ತಿರುಗಿಸಿ, ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ಹೇಳ್ತೀವಿ, ಪ್ರತಿ ಬಾರಿಯೂ ಕೂಡ ಅದನ್ನೇ ಹೊಸ ಆದಾಯ ಅಂತೇಳಿ ಬುಕ್ಗಳಲ್ಲಿ ಬರೆದುಕೊಂಡು ಒಟ್ಟು 15.15 ಲಕ್ಷ ಕೋಟಿ ನಕಲಿ ಆದಾಯವನ್ನ ಸೃಷ್ಟಿಸಿದ್ರು. ಇಷ್ಟೇ ಅಲ್ಲ, ದೇಶದ ಒಳಗೂ ನಕಲಿ ಬಿಲ್ಲಿಂಗ್ ನಡೆದಿತ್ತು. ಅಪ್ಲಯನ್ಸ್ ಶೇರ್ಸ್ ಅಂಡ್ ಸ್ಟಾಕ್ಸ್ ಅಂತ ಹೇಳುವಂತ ಬ್ರೋಕರ್ ಸಂಸ್ಥೆಗೆ ತಾನು 11,487 ಕೋಟಿ ರೂಪಾಯಿಯ ಚಿನ್ನವನ್ನ ಮಾರಾಟ ಮಾಡಿರೋದಾಗಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಬರೆದುಕೊಂಡಿತ್ತು. ಆದರೆ ಸೆಬಿ ಆ ಸಂಸ್ಥೆಯನ್ನ ವಿಚಾರಿಸಿದಾಗ
ನಮಗೂ ರಾಜೇಶ್ ಎಕ್ಸ್ಪೋರ್ಟ್ಸ್ ಸಂಸ್ಥೆಗೂ ಯಾವುದೇ ವ್ಯಾಪಾರ ಸಂಬಂಧವೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ರು. ಹಾಗಾದ್ರೆ ಈ ನಕಲಿ ಲೆಕ್ಕ ಯಾಕೆ ಸೃಷ್ಟಿಸಲಾಯಿತು? ಸೆಬಿ ಪ್ರಕಾರ ಇವೆಲ್ಲವೂ ಕಂಪನಿಯ ಚೇರ್ಮನ್ ರಾಜೇಶ್ ಮೆಹ್ತಾ ಅವರ ವೈಯಕ್ತಿಕ ಷೇರು ಮಾರುಕಟ್ಟೆ ಟ್ರೇಡಿಂಗ್ಗಾಗಿ ಮಾಡಲಾದ ಕಳ್ಳಾಟ ಅಂತ ಹೇಳಿ. ಯಾವುದೇ ಬೋರ್ಡ್ ಅನುಮತಿ ಇಲ್ಲದೆ ಬರೋಬ್ಬರಿ 339 ಕೋಟಿ ರೂಪಾಯಿಂದ ಹಿಡಿದು 962 ಕೋಟಿಯವರೆಗಿನ ಕಂಪನಿಯ ಸಾರ್ವಜನಿಕ ಹಣವನ್ನ ರಾಜೇಶ್ ಮೆಹ್ತಾ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿ ಷೇರುಪೇಟೆಯಲ್ಲಿ ಡಿರೈವೇಟಿವ್ ಟ್ರೇಡಿಂಗ್ F&O ಆಡೋದಿಕ್ಕೆ ಬಳಸಲಾಗಿದೆ ಅಂತ ಹೇಳಿ ಸೆಬಿ ಹೇಳ್ತಾ ಇದೆ. ಇನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ 1035 ಕೋಟಿ ಹೂಡಿಕೆ ಮಾಡಿದ್ದೇವೆ ಅಂತೇಳಿ ಸುಳ್ಳು ಹೇಳಿದ್ರು. ಆದರೆ ತನಿಖೆ ಮಾಡಿದಾಗ ಆ ಗಣಿಗಳೇ ಕಣ್ಮರೆಯಾಗಿದ್ವು ಅಂತೇಳಿ ಸೆಬಿ ಹೇಳ್ತಾ ಇದೆ. ಈಗ ನಾವು ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ನೋಡಿ, ಈ ಹಗರಣದಿಂದಾಗಿ ನಷ್ಟ ಅನುಭವಿಸ್ತಾ ಇರುವಂತವ್ರು ಯಾರು? ಮಾರ್ಚ್ 2026 ಹೊತ್ತಿಗೆ ಭಾರತದ LIC ಸಂಸ್ಥೆಯು ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲಿ ಬರೋಬ್ಬರಿ 10.8% ನಷ್ಟು ದೊಡ್ಡ ಪಾಲನ್ನ, ದೊಡ್ಡ ಸ್ಟೇಕ್ ಅನ್ನು ಹೊಂದಿತ್ತು. ನೋಡಿ, ಜೂನ್ 3ರಂದು ಸೆಬಿ ಈ ಆಘಾತಕಾರಿ ಆದೇಶವನ್ನ ಹೊರಡಿಸಿದ ಮೇಲೆ ರಾಜೇಶ್ ಮೆಹ್ತಾ ಅವರನ್ನ ಮಾರುಕಟ್ಟೆಯಿಂದ ಬ್ಯಾನ್ ಮಾಡಿದ ತಕ್ಷಣ ಈ ಷೇರು ದಪದಪನೆ ಕುಸಿದು ಲೋಯರ್ ಸರ್ಕ್ಯೂಟ್ ತಲುಪಿತು. ಸೆಬಿ ಅಂದಾಜಿನ ಪ್ರಕಾರ ಹೂಡಿಕೆದಾರರ 12,726 ಕೋಟಿ ರೂಪಾಯಿ ಸಂಪತ್ತು ಕ್ಷಣ ಮಾತ್ರದಲ್ಲಿ ಕರಗಿ ಬೂದಿಯಾಗಿದೆಯಂತೆ. ಇದರಲ್ಲಿ ದೊಡ್ಡ ಪಾಲು ನಿಮ್ಮ ಹಣವನ್ನ ಹೂಡಿದ LIC ಸಂಸ್ಥೆಯದ್ದು, ನೆನಪಿಟ್ಕೊಳ್ಳಿ. ಇನ್ನೊಂದು ಕಡೆ ನಮ್ಮ ಸಾರ್ವಜನಿಕ ವಲಯದ ಕೆನರಾ ಬ್ಯಾಂಕ್ ಕೂಡ ಈ ಕಂಪನಿಯಿಂದ ತನಗೆ ಬರಬೇಕಾಗಿರುವ 509 ಕೋಟಿ ರೂಪಾಯಿ ಸಾಲದ ವಸೂಲಿಗಾಗಿ ಈಗಾಗಲೇ NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಮೆಟ್ಟಿಲೇರಿದೆ ಮತ್ತು ಕಂಪನಿಯ ದಿವಾಳಿ ಪ್ರಕ್ರಿಯೆಗೆ ಆಗ್ರಹ ಮಾಡಿದೆ. ನೋಡಿ, ಇಷ್ಟೊಂದು ದೊಡ್ಡ ಅಂದ್ರೆ 15 ಲಕ್ಷ ಕೋಟಿ ರೂಪಾಯಿ ಅಕೌಂಟಿಂಗ್ ವಂಚನೆ ಕಣ್ಣೆದುರೇ ನಡೀತಾ ಇದ್ರು ಕೂಡ ದೇಶದ ಅತಿ ದೊಡ್ಡ ಆಡಿಟ್ ಸಂಸ್ಥೆಗಳು, ರೇಟಿಂಗ್ ಏಜೆನ್ಸಿಗಳು ಮತ್ತು LIC ಅಂತಹ ಬೃಹತ್ ಸಂಸ್ಥೆಯ ಹೂಡಿಕೆ ತಜ್ಞರು ಯಾಕೆ ಇದನ್ನ ಹೇಗೆ ಗಮನಿಸಲಿಲ್ಲ? ಕೇವಲ ಒಬ್ಬ ರಿಟೇಲ್ ಷೇರುದಾರ ಇಮೇಲ್ ಕಳುಹಿಸುವವರೆಗೂ ಇವರೆಲ್ಲರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ರೆ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ದೊಡ್ಡ ಸಂಸ್ಥೆಗಳು ಇಂತಹ ತಪ್ಪು ಜಾಗದಲ್ಲಿ ಹಣ ಹೂಡಿ ಕೈ ಸುಟ್ಕೊಂಡಾಗ ಅದರ ನೇರ ಹೊರೆ ಬೀಳೋದು ಯಾರ ಮೇಲೆ? ಸಾಮಾನ್ಯ ರಿಟೇಲ್ ಹೂಡಿಕೆದಾರರು ಮತ್ತು LIC ಪಾಲಿಸಿ ಹೋಲ್ಡರ್ಗಳು, ಪಾಲಿಸಿದಾರರ ಮೇಲೆ. ಇಷ್ಟೆಲ್ಲ ಆದ್ಮೇಲೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಸುಮ್ಮನೆ ಕುಳಿತಿಲ್ಲ. ಸೆಬಿಯ ಆರ್ಡರ್ ಬಂದ ಮೇಲೆ ಪ್ರಕಟಣೆ ಹೊರಡಿಸಿರುವ ರಾಜೇಶ್ ಮೆಹ್ತಾ ಅವರು ಸೆಬಿ ಹಾಗೂ ನಮ್ಮ ಕಂಪನಿ ನಡುವೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ನಾವು ಡಿಕ್ಲೇರ್ ಮಾಡಿರೋ ಆದಾಯದ ಲೆಕ್ಕಾಚಾರ 100% ಸರಿ ಇದೆ. ಇದೊಂದು ಮಧ್ಯಂತರ ಆದೇಶವಷ್ಟೇ. ನಾವು ಎಲ್ಲಾ ದಾಖಲೆಗಳನ್ನ ನೀಡಿ ಸೆಬಿಯಿಂದ ಕ್ಲೀನ್ ಚಿಟ್ ಪಡೆಯುತ್ತೇವೆ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, 15.15 ಲಕ್ಷ ಕೋಟಿ ರೂಪಾಯಿ ಅನ್ನೋದು ಸಣ್ಣ ಮೊತ್ತ ಅಲ್ಲ. ಕಂಪನಿ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತಾ ಇದ್ರು, ಸೆಬಿ ದಾಖಲೆಗಳೇ ಇಲ್ಲ ಅಂತೇಳಿ ಆರೋಪಿಸ್ತಾ ಇದೆ. ಈ ಘಟನೆ ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಲೋಪಗಳನ್ನ ಮತ್ತು LIC ಅಂತಹ ಬೃಹತ್ ಸಂಸ್ಥೆಗಳ ಹೂಡಿಕೆ ನಿರ್ಧಾರಗಳನ್ನ ಮತ್ತೊಮ್ಮೆ ಗಂಭೀರವಾಗಿ ಪ್ರಶ್ನಿಸುವಂತೆ ಮಾಡಿದೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ತಾನೊಂದು ಜಾಗತಿಕ ಚಿನ್ನದ ಸಾಮ್ರಾಜ್ಯ ಅಂತೇಳಿ ತೋರಿಸ್ಕೊಂಡಿತ್ತು. ಆದ್ರೆ ಕೊನೆಗೆ ಅದು ಕೇವಲ ಕಾಗದದ ಮೇಲಿನ ಸುಳ್ಳಿನ ಕಂತೆ ಅಂತ ಹೇಳಿ ಸೆಬಿ ಆರೋಪಿಸಿದೆ. ಸಂಪೂರ್ಣ ತನಿಖೆ ಪ್ರಕ್ರಿಯೆ ಮುಗಿದ ನಂತರವಷ್ಟೇ ಈ ಹಗರಣದ ಸಂಪೂರ್ಣ ಮಾಹಿತಿ ಹೊರಬರಬಹುದು. ಇನ್ನು ಸೆಬಿ ಆರೋಪಿಸಿರೋ ಈ ಮಹಾ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? LIC ಸಾರ್ವಜನಿಕರ ಹಣವನ್ನ ಇಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ, ಜೊತೆಗೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.